ಗ್ರನೈಟ್ ಕೊಳ್ಳುವಾಗ ಮೋಸ ಹೋಗ್ಬೇಡಿ, ಯಾಕಂದರೆ ಕಷ್ಟಪಟ್ಟು ಕಟ್ತಿರೋ ಮನೆ ಚೆನ್ನಾಗಿ ಕಾಣಬೇಕಲ್ವಾ. ಅತಿ ಹೆಚ್ಚು ಕಲರ್ ಪಿಗ್ಮೆಂಟ್ ಎಫಾಕ್ಸಿ ಬಳಸಿ ಲೈಟ್ ಕಲರ್ನ ಡಾರ್ಕ್ ಮಾಡಿರೋ ಗ್ರನೈಟ್ ಬಗ್ಗೆ ನಿಗಾ ಇರಲಿ. ಇಂಥ ಗ್ರನೈಟ್ ಕಲರ್ ಶೇಡ್ ಆಗುತ್ತೆ. ಗ್ರನೈಟ್ ಬ್ಯಾಕ್ ಸರ್ಫೇಸ್ ಮೇಲೆ ನೀರು ಹಾಕಿ ಚೆಕ್ ಮಾಡಿ, ಒರಿಜಿನಲ್ ಕಲರ್ ಮತ್ತು ಪ್ಯಾಟರ್ನ್ ಗೊತ್ತಾಗುತ್ತೆ. ಕ್ರ್ಯಾಕ್ಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಗ್ರನೈಟ್ ಉದ್ದಕ್ಕೂ ಯೂನಿಫಾರ್ಮ್ ಆಗಿ ಒಂದೇ ಥಿಕ್ನೆಸ್ ಇದೆಯಾ ಚೆಕ್ ಮಾಡಿ. 18 mm ಇರೋದನ್ನ ಇನ್ಶೂರ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣದ ಗ್ರನೈಟ್ ಪ್ಯಾಟರ್ನ್ ಮತ್ತು ಪ್ಯಾಚ್ಗಳನ್ನ ಅವಾಯ್ಡ್ ಮಾಡಿ. ಸ್ಕ್ವೇರ್ ಫೀಟ್ ರೇಟ್, GST, ಲೋಡಿಂಗ್, ಅನ್ಲೋಡಿಂಗ್, ಟ್ರಾನ್ಸ್ಪೋರ್ಟೇಷನ್ ಇದರ ಬಗ್ಗೆ ನೇರವಾಗಿ ಕೇಳಿ ಸ್ಪಷ್ಟತೆ ಪಡೀರಿ. ಸೂರ್ಯನ ಬೆಳಕಿನಲ್ಲಿ ಗ್ರನೈಟ್ ಸೆಲೆಕ್ಷನ್ ಮಾಡೋದು ತುಂಬಾ ಉತ್ತಮ. ಫೈನಲ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಎಡ್ಜ್ಗಳು ಡ್ಯಾಮೇಜ್ ಆಗಿರುತ್ತೆ. ಅದನ್ನು 1-1.5 ಇಂಚ್ ಮೈನಸ್ ಮಾಡಿ ಫೈನಲ್ ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ. ಸ್ಕ್ರ್ಯಾಚ್ ಟೆಸ್ಟ್ ಮಾಡಿ. ಉತ್ತಮ ಗ್ರನೈಟ್ ಸ್ಕ್ರ್ಯಾಚ್ ಆಗೋದಿಲ್ಲ. ಒಂದೇ ಲಾಟ್ ಅಥವಾ ಬ್ಯಾಚ್ನ ಮೆಟೀರಿಯಲ್ನ ಫುಲ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿ. ನಾನು ನಿಮ್ಮ ಮುತ್ತುರಾಜ್. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗೆ ನಮ್ಮ ಪೇಜ್ ಫಾಲೋ ಮಾಡಿ.